ನಂಜನಗೂಡು ನಂಜುಂಡೇಶ್ವರ ಟೆಂಪಲ್ ವಿಡಿಯೋ ಇದು. ಪೂರ್ತಿಯಾಗಿ ನೋಡಿ, ವಿಡಿಯೋ ಚೆನ್ನಾಗಿ ಮಾಡಿದ್ದೀವಿ. ಇದು ಹೊರಗಡೆನೇ ವಿಡಿಯೋ ಮಾಡಿದ್ದೀವಿ, ಒಳಗಡೆ ಅವಕಾಶ ಇಲ್ಲ, ವಿಡಿಯೋ ಮಾಡುವ ಅವಕಾಶ ಇಲ್ಲ. ಹಾಗಾಗಿ ಬನ್ನಿ ವಿಡಿಯೋ ನೋಡುವ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿರ್ಮಲಾ ಗಣೇಶ್. ನಮ್ಮದು ಇದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಹಳೆ ಚಾನಲ್ ಕ್ಲೋಸ್ ಆಗಿದೆ, ಹಾಗಾಗಿ ಹೊಸ ಚಾನಲ್ ಮಾಡ್ತಾಯಿದ್ವಿ. ಇವತ್ತು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದು ಬೆಂಗಳೂರಿಂದ ನಂಜನಗೂಡಿಗೆ ಬಂದ್ವಿ. ಅದು ಹೇಗೆ ಬಂದ್ವಿ ಅಂದರೆ, ಬೆಳಗ್ಗೆ 6:15 ಆಯಿತು. ಆ ಟೈಮ್ಗೆ ಬೆಂಗಳೂರಿಂದ ಮನೆಯಿಂದ ಹೊರಟ್ವಿ. ಮಾರ್ನಿಂಗ್ ಎದ್ದೇಳಬೇಕಲ್ಲ, ಚಳಿಗಾಲದಲ್ಲಿ ತುಂಬಾ ಕಷ್ಟ ಆಗ್ತಾಯಿತ್ತು. ಆದರೂ ಪರವಾಗಿಲ್ಲ ಅಂಥೇಳಿ ಎದ್ದಿದೆ, ಮನೆ ದೇವರಲ್ವಾ, ಹೊರಟ್ವಿ. ತುಂಬಾ ಚಳಿ ಇತ್ತು. ಬನ್ನಿ ಹೇಗಿದೆ ಜರ್ನಿ ನೋಡೋಣ. ಇದು ನಾವಿರೋದು ಬೈಯಪ್ಪನಹಳ್ಳಿ ಪ್ಲೇಸು. ಬೈಯಪ್ಪನಹಳ್ಳಿ ಮೆಟ್ರೋಗೆ ಹೋದ್ವಿ. ಮೆಟ್ರೋ ಕ್ಲೋಸ್ ಇತ್ತು, 7 ಗಂಟೆಯಿಂದ ಓಪನ್ ಅಂತ. ಅದಕ್ಕೆ ಬಸ್ ಸ್ಟಾಪಿಗೆ ಆಟೋದಲ್ಲಿ ಹೋದ್ವಿ. ಆಟೋದಲ್ಲಿ ಹೋಗಿ ಬಸ್ಸಲ್ಲಿ ಮೆಜೆಸ್ಟಿಕ್ ತಲುಪಿದ್ವಿ. ಅಷ್ಟೊತ್ತಿಗೆ 7 ಗಂಟೆ ಆಯಿತು. 6:15 ಮನೆ ಬಿಟ್ವಿ, 7 ಗಂಟೆ ಆಯಿತು. ಅಲ್ಲಿಂದ ಮತ್ತೆ ರೈಲ್ವೆ ಸ್ಟೇಷನಿಗೆ ನಡ್ಕೊಂಡು ಹೋದ್ವಿ. ಅಲ್ಲಿ ಸ್ವಲ್ಪ ಟಿಫನ್ ಮಾಡ್ಕೊಂಡ್ವಿ. ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲೇ ಟಿಫನ್ ಚೆನ್ನಾಗಿತ್ತು. ಟ್ರೈನ್ ಬರೋದಕ್ಕೆ 8 ಗಂಟೆ ಅಂತ ಹೇಳಿದರು. ತುಂಬಾ ರಶ್ ಇತ್ತು, ಪರವಾಗಿಲ್ಲ. ಟ್ರೈನ್ ಬಂತು 8 ಗಂಟೆಗೆ, ಸೀಟ್ ಸಿಕ್ತು. ಜರ್ನಿ ಚೆನ್ನಾಗೇ ಇತ್ತು. ಈಗ ಮೈಸೂರು ತಲುಪಿದ್ವಿ. 11 ಗಂಟೆ ಆಗಿತ್ತು. ಇದು ಪೋಸ್ಟ್ ಆಫೀಸು ಮೈಸೂರಲ್ಲಿ, ತುಂಬಾ ದೊಡ್ಡದಿದೆ ಎಂದು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಅಲ್ಲೇ. ಮತ್ತು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ನಾವು ಆಟೋದಲ್ಲಿ ಹೋದ್ವಿ. ಆಟೋದಲ್ಲಿ ಹೋಗ್ತಾ ಹಾಗೆ ಮೈಸೂರು ತುಂಬಾ ಚೆನ್ನಾಗಿತ್ತು, ಹಾಗೆ ವಿಡಿಯೋ ಮಾಡ್ಕೊಂಡ್ವಿ. ಮೈಸೂರು ತುಂಬಾ ಚೆನ್ನಾಗಿದೆ, ತುಂಬ ಕ್ಲೀನ್ ಇದೆ, ಟ್ರಾಫಿಕ್ ಇಲ್ಲ. ಇದು ಮೈಸೂರು ಬಸ್ ಸ್ಟಾಪ್. ಇದು ಬಸ್ ಹತ್ತಿದ್ವಿ ನಂಜನಗೂಡಿಗೆ, ಅದು ಕೂಡ ಖಾಲಿ ಇತ್ತು. ಹಾಗೆ ಹೋಗ್ತಾ ಮೈಸೂರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇದು ಸರ್ಕಲ್ಲು ಮೈಸೂರಲ್ಲಿ, ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮ್ ಹೋದರೆ ಮೈಸೂರಿಗೆ ಹೋಗ್ತೀವಿ, ಆವಾಗ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಂಜನಗೂಡಿಗೆ ಹೋಗ್ತಾ ಒಂದು ಜರ್ನಿ. ಇದು ಮೈಸೂರು ಅರಮನೆ, ನೋಡೋದಕ್ಕೆ ಬ್ಯೂಟಿಫುಲ್ ಅಲ್ವಾ ಮೈಸೂರು ಮಾತ್ರ. ಹಾಗೆ ವಿಡಿಯೋ ಮಾಡ್ಕೊಂಡು ಒಂದು ಮೆಮೊರಿ ಇರುತ್ತೆ ನನಗೆ ಅಂತ. ಲೈಫಲ್ಲಿ ನಾವು ಪ್ರತಿ ವರ್ಷ ಹೋಗ್ತೀವಿ ನಂಜನಗೂಡಿಗೆ, ಹಾಗಾಗಿ ಯಾವುದೂ ವಿಡಿಯೋ ಮಾಡಿರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮಗೇನು ಅನ್ನಿಸ್ತು ಈ ಜರ್ನಿ ಅನ್ನೋದಕ್ಕೆ ಒಂದು ಕಮೆಂಟ್ ಹಾಕಿ. ಹಾಗೆ ಮೈಸೂರಲ್ಲಿ ಏರ್ಪೋರ್ಟ್ ಕೂಡ ಇತ್ತು, ಅಲ್ಲಿ ಹೋಗ್ತಾ ನೋಡಿದ್ವಿ. ಹೆಲಿಕಾಪ್ಟರ್ ನಿಂತಿತ್ತು ಅಲ್ಲಿ, ಅದು ಕೂಡ ನೋಡ್ಕೊಂಡು ಹೋದ್ವಿ. 12 ಗಂಟೆ ಆಯಿತು, ನಂಜನಗೂಡು ತಲುಪಿದ್ವಿ. ಅದು ದೇವಸ್ಥಾನದ ಹತ್ರನೇ ಬಿಟ್ಟರು ಬಸ್ ಸ್ಟಾಪು. ಎಕ್ಸಾಕ್ಟ್ 12 ಗಂಟೆ ಆಯಿತು. ಈಗ ತಲುಪಿದ್ವಿ ನಂಜನಗೂಡು. ಈಗ ಕಪಿಲಾ ನದಿಗೆ ಹೋಗ್ತಾ ಇದ್ದೀವಿ. ಇದು ಕಪಿಲಾ ನದಿ. ಇಲ್ಲಿನೇ ಶಿವ ಮಂಥನ ಮಾಡಿದ್ದು, ಹಾಲಾಹಲ ಸೇವನೆ ಮಾಡಿದ್ದು ಈ ಕಪಿಲಾ ನದಿಯಲ್ಲೇ ಶಿವನು. ಹಾಗಾಗಿ ಅಲ್ಲಿ ನೀಲಕಂಠ ವಿಷಕಂಠ ಆಗಿರೋದು, ಹಾಲಾಹಲ ಸೇವಿಸಿ ಹೋಗಿರೋದು. ರಾಕ್ಷಸರು ಮತ್ತು ದೇವತೆಗಳು ಅಮೃತ ತೆಗೆದ ಸ್ಥಳ ಅಂತ ಹೇಳ್ಬೋದು. ಇದು ಕಪಿಲಾ ನದಿ ತುಂಬ ಕ್ಲೀನ್ ಮಾಡಿದರು, ತುಂಬಾ ಜನ ಇದ್ದರು. ನಾವು ಪ್ರತಿ ಸರಿ ಸ್ನಾನ ಮಾಡ್ತಾಯಿದ್ವಿ, ಈ ಸರಿ ಸ್ನಾನ ಮಾಡಲಿಲ್ಲ. ಹಾಗೆ ಬೆಂಗಳೂರಲ್ಲಿ ಇದ್ದೀವಿ ಅಂತ ಸ್ನಾನ ಮಾಡ್ಕೊಂಡು ಮನೆಯಿಂದನೇ ಹೋಗಿದ್ವಿ. ತುಂಬ ಜನ ಸ್ನಾನನೂ ಮಾಡ್ತಾಯಿದ್ರು. ನಾವು ಹಾಗೆ ನೀರು ಹಾಕ್ಕೊಂಡು ದರ್ಶನಕ್ಕೆ ಹೋದ್ವಿ. ನೇರವಾಗಿ ನೀರು ಹಾಗೆ ತಲೆ ಮೇಲೆ ಹಾಕ್ಕೊಂಡು ಹೋದ್ವಿ. ಓಕೆ, ಹಾಗೆ ದೇವಸ್ಥಾನದ ಹತ್ರ ಬಂದ್ವಿ. ಅದು ಒಂದು 100 ಮೀಟ್ರ್ ಇದೆ ದೇವಸ್ಥಾನಕ್ಕೂ ಕಪಿಲಾ ನದಿಗೂ. ಹಾಗೆ ಇಲ್ಲಿ ತೆಂಗಿನಕಾಯಿ ಹೊಡಿತಾಯಿದ್ರು, ಅದು ಹೊಡೆಸ್ಕೊಂಡು ಒಳಗೆ ತಗೊಂಡೋದ್ವಿ. ಆ್ಯಕ್ಚುಲಿ ಇಲ್ಲಿ ಹೊಡಿಬಾರ್ದಾಗಿತ್ತು ನಾವು. ಆ ದೇವಸ್ಥಾನ ಪೂಜೆ ದರ್ಶನ ಆದಮೇಲೆ ಆಚೆ ಕಡೆ ಅಲ್ಲಿ ಕಾಯಿ ಹೊಡಿಯೋದಕ್ಕೆ, ಊದ್ಬತ್ತಿ ಹಚ್ಚೋದಕ್ಕೆ ಅವಕಾಶ ಇದೆ. ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾಯಿ ಹೊಡಿಬೇಕಿತ್ತು. ಆ್ಯಕ್ಚುಲಿ ನಾವು ಇಲ್ಲೇ ಹೊಡೆದ್ಬಿಟ್ವಿ. ದರ್ಶನಕ್ಕೆ ಹೋದರೆ ಒಂದು 3 ತಾಸಂತೂ ಟೈಮ್ ಆಗುತ್ತೆ, ಅಷ್ಟು ರಶ್ ಇರುತ್ತೆ. ಸಖತ್ತು ರಶ್ಶು, ತಲೆ ಸುತ್ತೋಗ್ಬಿಡುತ್ತೆ ಈ ದರ್ಶನ ಮಾಡೋದಕ್ಕೆ. ಅದಕ್ಕೆ ನಾವು ಈ ಸತಿ ದುಡ್ಡು ಕೊಟ್ಟು ದರ್ಶನಕ್ಕೆ ಹೋದ್ವಿ, ನೇರ ದರ್ಶನ ಅಂತ.
50 ರೂಪಾಯಿ ದರ್ಶನ ಇದೆ, 100 ರೂಪಾಯಿನ ದರ್ಶನ ಇದೆ. ನಾವು 50 ರೂಪಾಯಿನ ಹೋದ್ವಿ. 50 ರೂಪಾಯಿಂದಾದರೆ 2 ತಾಸಾಗುತ್ತೆ. ನೇರ ದರ್ಶನ ಆದರೆ 4 ತಾಸಾಗುತ್ತೆ. 1 ತಾಸಾಗುತ್ತೆ 100 ರೂಪಾಯಿ ಇದ್ದರೆ. ನಾವೀಗ 2 ತಾಸು ಟೈಮ್ ಆಗುತ್ತೆ. ಅಷ್ಟು ದರ್ಶನಕ್ಕೆ ಹೋದ್ವಿ. ಈ ಥರನೇ ಖಾಲಿ ಇರುತ್ತೆ. ಆ ಕಡೆ ಪಕ್ಕದಲ್ಲಿರೋದು ನೇರ ದರ್ಶನದಲ್ಲಿ ಅವರು 11 ಗಂಟೆಗೆ ನಿಂತವ್ರಂತೆ. ನಾವೀಗ 12 ಗಂಟೆ 12:30 ಟೈಮ್ಗೆ ಹೋದ್ವಿ. ಹಾಗಾಗಿ ಇಷ್ಟು ರಶ್ಶು. ಪ್ರತಿದಿನವೂ ಅಷ್ಟೇ ರಶ್. ಇವಾಗ ದೇವಸ್ಥಾನದಲ್ಲಿ ಮಹಿಳೆಯರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಕರ್ನಾಟಕದಲ್ಲಿ ಫ್ರೀ ಇದೆ ಮಹಿಳೆಯರಿಗೆ ಅಂತ. ಒಳಗಡೆ ನೋಡ್ಬೋದು. ಇದು ದೇವಸ್ಥಾನದ ಒಳಭಾಗ, ನಂಜನಗೂಡು ದೇವಸ್ಥಾನದ ಒಳಭಾಗ. ಇದು ಐತಿಹಾಸಿಕ ಸ್ಥಳ. ಇದು ಪುರಾತನ ಕಾಲದ ದೇವಸ್ಥಾನ. ಇದು ಒನ್ ಅವರ್ ಆಗುತ್ತೆ ಒಳಗಡೆ. ಪ್ರತಿದಿನ ಏನೋ ಗೊತ್ತಿಲ್ಲ, ನಾವು ಯಾವಾಗಲೂ ಜಾಸ್ತಿ ಸಂಡೇನೇ ಹೋಗೋದು. ನಾವು ಹೋದಾಗೆಲ್ಲ ಇದೇ ಥರನೇ ಇರುತ್ತೆ ರಶ್ಶು. ಸುಮಾರು 1 ಎಕರೆಯಲ್ಲಿರ್ಬೋದು ಈ ದೇವಸ್ಥಾನ. ಅಷ್ಟು ಸ್ಕ್ವೇರ್ ಫೀಟಲ್ಲಿ ಅಷ್ಟು ಉದ್ದ ಇದೆ. ತುಂಬಾ ದೊಡ್ಡದಿದೆ ದೇವಸ್ಥಾನ. ಸಾಕ್ಷಾತ್ ಶಿವನೇ ಇಲ್ಲಿ ಲಿಂಗು ಇರೋದ್ರಿಂದ ತುಂಬ ಜನ ಇದ್ದಾರೆ. ತುಂಬ ಜನಕ್ಕೆ ಮನೆ ದೇವರು ಕೂಡ ಆಗಿರುತ್ತೆ. ನಮಗೂ ಕೂಡ ಇದು ಮನೆ ದೇವರು. ಇಲ್ಲಿ ಒಬ್ಬರು ಜಗಳನೇ ಮಾಡ್ತಾಯಿದ್ರು. ಇವರು ಬ್ಲೂ ಶರ್ಟು ಇವ್ರು ಲೇಡೀಸು. ನಾವು ಮಗು ಇದೆ ಬೇಗ ಬಿಡಿ ಅಂದರು. ಅವ್ರು ನಮ್ಮದು ಮಗು ಇದೆ ಅಂತೇಳಿ ತುಂಬಾ ಜಗಳ ಮಾಡಿದ್ರು ಇವರು. ನೋಡಿ ಜಗಳ ಮಾಡ್ತಾಯಿದ್ದಾರೆ ಅವರು. ನಾನೆಲ್ಲ ಮ್ಯೂಟ್ ಮಾಡಿದ್ದೀನಿ ಸೌಂಡೆಲ್ಲ. ಇದು ಶಿವಂದ ಎಂಟ್ರೆನ್ಸ್. ಒಳಗಡೆ ವೀಡಿಯೋ ಅಲೋ ಇಲ್ಲ, ಆದರೂ ಇದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಾನು, ಜಾಸ್ತಿ ಮಾಡಿಲ್ಲ. ಆದರೂ ಅಲ್ಲಿ ಭಟ್ರು ಬೈದ್ಬಿಟ್ರು ನನಗೆ ವೀಡಿಯೋ ಮಾಡೋ ಹಾಗಿಲ್ಲ ಅಂತ. ಆವಾಗಲೇ ವೀಡಿಯೋ ಕ್ಲೋಸ್ ಮಾಡಿಬಿಟ್ಟೆ. ಸ್ವಲ್ಪ ಆಚೆ ಕಡೆ ಮಾಡಿದ್ದೀನಿ ಅಷ್ಟೇ. ಒಳಗಡೆ ಕೂಲ್ ಇರುತ್ತೆ ದೇವಸ್ಥಾನ. ಏನೋ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅನ್ನೋ ಥರ ಇರುತ್ತೆ. ಹೋಗಿಲ್ಲ ಅಂದರೆ ಒಂದ್ಸರಿ ಹೋಗಿ ಬನ್ನಿ. ತುಂಬ ಐತಿಹಾಸಿಕ ಪ್ರಸಿದ್ಧಿಯಾದಂಥ ಸ್ಥಳ ನಂಜನಗೂಡು. ಎಷ್ಟು ದೊಡ್ಡ ದೇವಸ್ಥಾನ ಅಂದರೆ ಅಷ್ಟು ದೊಡ್ಡ ದೇವಸ್ಥಾನ. ಎಷ್ಟು ಸೌಂಡ್ ಮಾಡಿದರೂ ಅಲ್ಲಿ ಸೌಂಡೇ ಇಲ್ಲ ಅನ್ನೋ ಥರನೇ ಇರುತ್ತೆ. ದರ್ಶನ ಮಾಡಿ ಹೊರಗೆ ಬರೋದಕ್ಕೆ 2 ಗಂಟೆ ಆಯಿತು ನಮಗೆ. ಹಾಗೆ ಹೊರಗಡೆ ಸ್ವಲ್ಪ ವೀಡಿಯೋ ಮಾಡಿದ್ವಿ. ದೊಡ್ಡದು ನಂದಿ ಇದೆ ಇಲ್ಲಿ ಹೊರಗಡೆ. ಅಲ್ಲಿ ಕೂಡ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದರು. ಇದು ದೇವಸ್ಥಾನದ ಮುಂಭಾಗ ಪ್ರಾರ್ಥನಾ ಮಂದಿರ ಅಂತ. ಇಲ್ಲಿ ನಂದಿ ಇದೆ, ಶಿವನ ಲಿಂಗು ಕೂಡ ಇದೆ ಚಿಕ್ಕದಾಗಿ. ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಂತ ಹೇಳಿದರು. ನಾವು ತೆಂಗಿನಕಾಯೆಲ್ಲ ಅಲ್ಲೇ ಹೊಡ್ಸಿದ್ವಿ. ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ನಮ್ಮ ವಿಡಿಯೋ ನೋಡ್ಕೊಂಡು ಅಲ್ಲಿ ಹೋಗ್ತಾಯಿದ್ದೀರಿ ಅಂತಂದರೆ ತೆಂಗಿನಕಾಯಿ ಪೂಜೆ ಸಾಮಾನು ಎಲ್ಲ ಇಲ್ಲೇ ಇಟ್ಕೊಂಡು ಇಲ್ಲೇ ನಮ್ಮ ಕೈಯಿಂದನೇ ಪೂಜೆ ಮಾಡಿಕೊಂಡು ನಾವು ತೆಂಗಿನಕಾಯಿ ಒಡೆದು ಪ್ರಾರ್ಥನೆ ಮಾಡ್ಕೊಂಡು ಈ ಕಡೆ ಪ್ರಸಾದ ಸಿಗುತ್ತೆ ಲಡ್ಡು, ಅದು ತೊಗೊಂಡು ಬರ್ಬೋದಿತ್ತು. ನಾವು ಇವತ್ತು ಅದು ರಶ್ ಇದೆ ಅಂತ ತೊಗೊಂಬರಲಿಲ್ಲ. ದೀಪ ಕೂಡ ಹಚ್ಬೋದು, ಅಲ್ಲಿ ದೀಪ ಕೂಡ ಸಿಗುತ್ತೆ. ಹರಕೆ ಅಂತ ಹೊರಗಡೆನೇ ಮಾರ್ತಾರೆ. ಅದು ಹರಕೆ ಬೆಳ್ಳಿದು ಅಂತ ಹೇಳ್ಕೊಡ್ತಾರೆ. ನಾವು ಹರಕೆ ಇದ್ರೂ ಅದರಲ್ಲಿ ತೀರಿಸ್ಬೋದು. ಅದನ್ನು ತೊಗೊಂಡು ಉಂಡಿಗೆ ಹಾಕೋದು. ಈ ಥರ ಇಲ್ಲಿಗೆ ಮುಗೀತು. ನಂಜನಗೂಡಲ್ಲಿ ಶಿವನ ದರ್ಶನ ಮಾಡ್ಕೊಂಡು ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡು ಬಂದ್ವಿ. ಇಷ್ಟು ನಮ್ಮ ಜರ್ನಿ ಆಗಿತ್ತು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮದು ಹೊಸ ಚಾನಲು. ಆ್ಯಕ್ಚುಲಿ ಹಳೆ ಚಾನಲಲ್ಲಿ ನಮ್ಮದು ಗ್ರೋತ್ ಇತ್ತು, ಅದು ಓಡ್ತಾ ಇಲ್ಲ ಅಂಥೇಳಿ ಹೊಸ ಚಾನಲ್ ಮಾಡಿದ್ದೀವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಬಾಯ್. ಊಟ ಮಾತ್ರ ಚೆನ್ನಾಗಿರಲಿಲ್ಲ ಅಲ್ಲಿ. ನೀವು ತಿನ್ನೋದಾದರೆ ದೂರದಲ್ಲಿ ತಿನ್ನಿ. ದೇವಸ್ಥಾನದೊಳಗೆ ತಿಂದ್ವಿ. ತುಂಬಾ ಕಾಸ್ಟ್ಲಿ ಇತ್ತು. ಊಟ ಚೆನ್ನಾಗೇ ಇರಲಿಲ್ಲ. ಸ್ವಲ್ಪನೂ ವಿಧಿ ಇಲ್ಲ ತೊಗೊಂಡಿದ್ದೀವಿ ಅಂತ ನಾನು ಅನ್ನ ಒಂಥರ ವೇಸ್ಟ್ ಮಾಡಲಿಲ್ಲ. ಹಾಗೆ ಪೂರ್ತಿಯಾಗಿ ಅನ್ನ ಊಟ ಮಾಡಿ ಬಂದ್ವಿ. ಥ್ಯಾಂಕ್ ಯು. ಬಾಯ್.